फिल्म एक्टर, डायरेक्टर और प्रोड्यूसर विष्णुकांत बीजे ने कहा कि कल शुक्रवार को सुबह 11 बजे शहर के सपना मल्टीप्लेक्स औराना समेत राज्य के 150 से ज्यादा मूवी थिएटरों में एक साथ फिल्म रिलीज होगी। शहर के जिला पत्रिका भवन में प्रेस कॉन्फ्रेंस में उन्होंने कहा कि भले ही अक्कमा देवी का जन्म उदातरी में हुआ था, लेकिन उनके जीवन की असली परीक्षा अनुभव मंडप में है। क्योंकि खुद उनके और एक्ट्रेस सुलक्षा समेत 30 से ज्यादा किरदार बीदर जिले से हैं, इसलिए फिल्म को यही रिलीज करने का फैसला किया गया। उन्होंने कहा कि फिल्म को लोकल मठाधीशों, पॉलिटिकल लीडर्स, बिजनेसमैन, बसपा और कन्नड़ साहित्य परिषद समेत कई ऑर्गेनाइजेशन के हेड्स की मौजूदगी में रिलीज किया जाएगा। कई लोगों ने इस फिल्म में कौशिक महाराज की कहानी का विरोध किया है, जहां वह अपनी कल्पना के अनुसार अक्कमा देवी से शादी करने का सपना देखते हैं, लेकिन यह समझना चाहिए कि यह सिर्फ एक फिक्शन है। यहाँ तक कि जो लोग उन्हें गलत समझते थे, उन्होंने भी उनसे यह फिल्म देखने और सच्चाई जानने के लिए कहा है। एक्ट्रेस सुलक्षा कायरा ने कहा कि अपनी जन्मभूमि में एक्टिंग करना मेरा सौभाग्य है। मुझे गर्व है कि मैंने इसे पूरे दिल से स्वीकार किया है और अक्कमा देवी की फिल्म में बड़ी बहन का रोल किया है। उन्होंने कहा कि आपको अपनी बेटी की यह पवित्र फिल्म देखना नहीं भूलना चाहिए। प्रेस कॉन्फ्रेंस में जाने माने म्यूजिक डायरेक्टर पलानी डी सेनापति, आर्ट डायरेक्टर श्री गौरी, असिस्टेंट डायरेक्टर उमेश सालगार, केदारनाथ निखिल, रोशनी मलगे, कॉमेडियन रघुप्रिया, आर्टिस्ट नागराज जोगी, वैजनाथ बिरादर, जयंती जयस्वामी और अन्य मौजूद रहे। कैमरामैन पुपुराज का कवरेज। ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡುವಂತ ಚಿತ್ರಗಳನ್ನು ಅವರು ಮಾಡ್ತಾ ಬಂದಿದ್ದಾರೆ. ಸೊ ಈ ಚಿತ್ರದ ನಿರ್ದೇಶನ ಮತ್ತು ನಿರ್ಮಾಣವನ್ನು ಮಾಡಿದ್ದಾರೆ ಶ್ರೀ ಬಿಜೆ ವಿಷ್ಣುಕಾಂತ್ ಸರ್ ಇದರ ಜೊತೆಯಲ್ಲಿ. ಅದೇ ರೀತಿಯಾಗಿ ಚಿತ್ರದ ಮುಖ್ಯ ತಾರಾಗಣದಲ್ಲಿ ನಮ್ಮವರೇ ಆದ ನಮ್ಮ ಬೀದರ್ನವರೇ ಆದಂಥ ಸುಲಕ್ಷಾ ಕೈರಾ ಅವರು ಜಗನ್ಮಾತೆ ಅಕ್ಕಮ್ಮ ದೇವಿ ಪಾತ್ರವನ್ನು ನಿಭಾಯಿಸಿದ್ದಾರೆ. ಅವರಿಗೂ ಕೂಡ ಈ ಪತ್ರಿಕೆ ಗೋಷ್ಠಿಗೆ ಸ್ವಾಗತ. ಅದೇ ರೀತಿಯಾಗಿ ಪಳನಿ ಸರ್ ಅವರು ಕೂಡ ಇದ್ದಾರೆ. ಅದೇ ರೀತಿಯಾಗಿ ಡಾಕ್ಟರ್ ಉಮೇಶ್ ಸಲಗರ್ ಸರ್ ಅವರು ಕೂಡ ಇದ್ದಾರೆ, ಅಕ್ಷಯ್ ಅವರು ಇದ್ದಾರೆ, ಬಿರಾದರ್ ಸರ್ ಇದ್ದಾರೆ. ಅದೇ ರೀತಿಯಾಗಿ ವಸ್ತ್ರ ವಿನ್ಯಾಸಕರು ಇದ್ದಾರೆ, ಮಿಸಸ್ ವಿಷ್ಣುಕಾಂತ್ ಸರ್. ಅದೇ ರೀತಿಯಾಗಿ ರಘುಪ್ರಿಯ ಅವರು ಇದ್ದಾರೆ. ಅದೇ ರೀತಿಯಾಗಿ ರೋಶನಿ ಮಾಳ್ಗೆ ಅವರು ಕೂಡ ಇದ್ದಾರೆ. ಎಲ್ಲರಿಗೂ ಕೂಡ ಈ ಒಂದು ಅದೇ ರೀತಿಯಾಗಿ ಕೇದಾರ್ ಅವರು ಇದ್ದಾರೆ, ನಿಕ್ಕಿ ಅವರು ಕೂಡ ಇದ್ದಾರೆ, ಜಯಸ್ವಾಮಿ ಅವರು ಕೂಡ ಎಲ್ಲ ಕಲಾವಿದರಿದ್ದಾರೆ. ಇನ್ನೋರ್ವರು ಜಯಸ್ವಾಮಿ ಅವರು ಕೂಡ ಇದ್ದಾರೆ ಮಧ್ಯದಲ್ಲಿ. ಸೊ ಎಲ್ಲರಿಗೂ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತ ಕೋರ್ತಾ ಇದ್ದೇನೆ, ಹೆಚ್ಚಿನ ಸಮಯ ತಗೊಳ್ಳಾರ್ದೇನೆ. ಸೊ ನೇರವಾಗಿ ಮುಂದಿನ ಮಾತುಗಳನ್ನು ನಮ್ಮ ಹಿಂದೆ ಅಂದರೆ ಒಬ್ಬರು ಗುರು ಇರಬೇಕು, ಮುಂದೆ ಒಂದು ಗುರಿ, ಮುಂದೆ ಒಂದು ಚಿತ್ರ ಮಾಡುವಂಥದ್ದಿತ್ತು. ಅದಕ್ಕೆ ಗುರು ಮತ್ತು ಹಿರಿಯರು ಇವರು ಅದನ್ನು ಇಷ್ಟು ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿ ಇವತ್ತು ಇನ್ನು 2 ದಿನಗಳಲ್ಲಿ ತೆರೆ ಕಾಣ್ತಾ ಇದೆ ಈ ಚಿತ್ರ. ಈ ಚಿತ್ರದ ಪೂರ್ಣ ವಿವರವನ್ನು ಈ ಒಂದು ಪತ್ರಿಕಾಗೋಷ್ಠಿಗೆ ಸಂಬೋಧನೆ ಮಾಡಲಿದ್ದಾರೆ ವಿಜಯ ವಿಷ್ಣುಕಾಂತ್ ಸರ್. ಪ್ರಿಂಟ್, ಯೂಟ್ಯೂಬ್, ಆಲ್ ಚಾನಲ್ಸ್ ಎಲ್ಲ ನನ್ನ ಮಿತ್ರರೇ, ಒಂದು ಹೆಮ್ಮೆಯ ವಿಷಯ. ನಾನು ಇಲ್ಲಿವರೆಗೆ 5 ಚಲನಚಿತ್ರಗಳನ್ನು ಬರೆದು ನಿರ್ದೇಶಿಸಿ ನಿರ್ಮಿಸಿರುವುದು ತಮ್ಮೆಲ್ಲರಿಗೂ ಗೊತ್ತಿದೆ. ಪದೇ ಪದೇ ಸಾಕಷ್ಟು ಸಲ ನಾವು ಡಿಸ್ಕಸ್ ಕೂಡ ಮಾಡಿದ್ದೇವೆ. ಇವತ್ತಿನ ಉದ್ದೇಶ ಮುಖ್ಯ. ನನ್ನ 5ನೇ ಚಿತ್ರ ತುಂಬ ಮಹತ್ತರವಾದ ಚಿತ್ರ ಮತ್ತು ನಾನು ತಯಾರಿಸಿದಂಥ ಚಿತ್ರಗಳಲ್ಲಿ ಅತಿ ಹೆಚ್ಚು ಚಲನಚಿತ್ರ ಮಂದಿರಗಳಲ್ಲಿ ತೆರೆ ಕಾಣುತ್ತಿರುವ ಚಿತ್ರ ಜಗನ್ಮಾತೆ ಅಕ್ಕಮಹಾದೇವಿ. ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ಬಂಧು ಮಿತ್ರರಿಗೂ ಸ್ವಾಗತ ಹೇಳುತ್ತಾ ಹಾಗೆ ಇವತ್ತು ಎಲ್ಲ ಆತ್ಮೀಯರಿಗೂ, ಇಲ್ಲಿ ನೆರೆದು ಬಂದಿರುವಂಥ ಎಲ್ಲ ಪತ್ರಕರ್ತರಿಗೂ ನನ್ನ ನಮಸ್ಕಾರ. ನನಗೆ ಖುಷಿ ಆಗ್ತಿದೆ, ಯಾಕಂದರೆ ನಾನು ಇಷ್ಟೊಂದು ಸಿನಿಮಾಗಳು ಮಾಡಿದ್ದೀನಿ, ಆದರೆ ಜಗನ್ಮಾತೆ ಅಕ್ಕಮಹಾದೇವಿ ಸಿನಿಮಾ ಫಸ್ಟ್ ಟೈಮ್ ಬಂದಿದ್ದೀನಿ ನಾನಿಲ್ಲಿ. ನಮ್ಮವ್ರ ಜೊತೆ ಮಾತಾಡೋಕ್ಕೆ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ, ನೀವೆಲ್ಲ ನನಗೆ ಒಂದೇ ಕುಟುಂಬದವ್ರ ಥರ ಕಾಣಿಸ್ತಾ ಇದ್ದೀರಾ. ಸಿನಿಮಾ ಅಂತ ರಿಲೀಸ್ ಆಗಬೇಕಂದ್ರೆ ಎಲ್ಲರೂ ಬೀದರ್ ಸೆಂಟರ್ ಹುಡುಕ್ತಾರೆ, ಬ್ಯಾಂಗ್ಳೂರು ಹುಡುಕ್ತಾರೆ. ಬ್ಯಾಂಗ್ಳೂರಲ್ಲೇ ಫಸ್ಟ್ ರಿಲೀಸ್ ಮಾಡಿಬಿಟ್ಟು ಎಲ್ಲ ಕಡೆಯೂ ಪ್ರಚಾರಕ್ಕೆ ಬರ್ತಾರೆ. ಆದರೆ ನಮ್ಮ ಡೈರೆಕ್ಟರ್ ಸರ್ ಅವರು ಫಸ್ಟ್ ನಾವು ಹುಟ್ಟಿರೋ ಊರಲ್ಲೇ ಪ್ರಚಾರಕ್ಕೆ ಹೋಗೋಣ, ಅಲ್ಲಿಂದನೇ ನಮ್ಮ ಜರ್ನಿ ಶುರು ಮಾಡೋಣ ಅಂತ ಬೀದರಲ್ಲೇ ಫಸ್ಟ್ ರಿಲೀಸ್ ಮಾಡ್ತಾ ಇದ್ದಾರೆ. ಸೆಂಟರ್ ಆಗಿ ತಗೊಂಡು ಇಲ್ಲೇ ಅದ್ಧೂರಿಯಾಗಿ ಸಂಭ್ರಮಾಚರಣೆ ಮಾಡೋಣ. ಯಾಕಂದರೆ ನಮ್ಮವ್ರು ಇರ್ತಾರೆ, ನಮ್ಮ ಕುಟುಂಬದವ್ರು ಇರ್ತಾರೆ ಇಲ್ಲೇ. ಕಲ್ಯಾಣ ಕರ್ನಾಟಕ, ಬಸವಣ್ಣನವರು, ಅಕ್ಕಮಹಾದೇವಿ ಅವರು,
ಅನೇಕ ಶರಣರು ಬಂದು ಹೋಗಿರುವಂಥ ನಾಡು, ಇಲ್ಲಿಂದನೇ ಶುರು ಮಾಡೋಣ ಅಂತ ಮಾಡಿದ್ದಾರೆ. ಇದರಲ್ಲಿ ನಾನು ಅಕ್ಕ ಮಹಾದೇವಿ ಪಾತ್ರ ಮಾಡಿದ್ದೀನಿ, ಈಗಾಗಲೇ ಎಲ್ರಿಗೂ ಗೊತ್ತು. ತುಂಬ ಜನ ಟ್ರೈಲರ್ ನೋಡಿಬಿಟ್ಟು ಹೇಳ್ತಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದೀರಾ ಆ್ಯಕ್ಟಿಂಗು ಅಂತ. ನಾನು ಚೆನ್ನಾಗಿ ಮಾಡಿದ್ದೀನಿ ಆ್ಯಕ್ಟಿಂಗ್ ಅನ್ನೋದಕ್ಕಿಂತನೂ ನಮ್ಮ ಡೈರೆಕ್ಟರ್ ಸರ್ ಅವರು ನನಗೆ ಚೆನ್ನಾಗಿ ಮಾಡಿಸಿದ್ದಾರೆ ಅಂತ ನಾನು